ನಮಸ್ಕಾರ ನಿಮಗೆಲ್ಲರಿಗೂ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಂದಿದ್ದೀನಿ ಹೊಸನಗರದ ದ್ಯಾವಾಸ ರಸ್ತೆಯಲ್ಲಿರುವಂತಹ ಕಲಾವಿದರಾದಂತಹ ನಾಗೇಂದ್ರ ಮತ್ತು ವಿದ್ಯಾ ಅವರ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಯಾವ್ಯಾವ ಆರ್ಟ್ಗಳನ್ನು ಮಾಡಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ಅನ್ಶ್ರೀ ನಿಲಯ ಇವರ ಮನೆ ಹೆಸರಲ್ಲ ಫ್ರೆಂಡ್ಸ್, ಇವರು ಬೇರೆಯವರಿಂದ ಆರ್ಡರ್ ತಗೊಂಡು ಮಾಡಿರುವಂತಹ ಕಮರ್ಷಿಯಲ್ ಆರ್ಟ್ ನೇಮ್ ಬೋರ್ಡ್. ಇದು ಒಂದು ಮನೆಗೆ ಈ ರೀತಿ ನೇಮ್ ಬೋರ್ಡನ್ನು ಮಾಡಿದರೆ ಮನೆ ಎಷ್ಟು ಲುಕ್ ಕಾಣುತ್ತಲ್ವಾ ಫ್ರೆಂಡ್ಸ್. ನೋಡಿ, ಸೂಪರ್ ಆಗಿದೆ. ಬನ್ನಿ ಹೇಳಿದರೆ ಯಾವ್ಯಾವ ಆರ್ಟ್ಗಳನ್ನು ಮಾಡಿದ್ದಾರೆ, ಹೇಗೆ ಮಾಡ್ತಾರೆ ಫ್ರೆಂಡ್ಸ್. ಬನ್ನಿ, ನಾಗೇಂದ್ರ ಮತ್ತು ವಿದ್ಯಾ ದಂಪತಿಗಳ ವರ್ಕ್ಶಾಪ್ ಇದು. ಒಂದು ಕಲಾವಿದರ ಬರ್ಕೊಟ್ಟಿರೋಂತಹ ಒಂದು ಆರ್ಟನ್ನು ನಾವು ಮನೆಗಳಿಗೆ ಒಂದು ಶೃಂಗಾರವಾಗಿ ಬಳಸ್ತೀವಿ, ಒಂದು ಅಂದ ಚಂದಕ್ಕೋಸ್ಕರ ಬಳಸ್ತೀವಿ. ಆದರೆ ಒಂದು ಆರ್ಟನ್ನು ಮಾಡುವಾಗ ಅದರ ಹಿಂದಿನ ಕತೆ ಹೇಗಿರುತ್ತೆ, ಸ್ಟೋರಿ ಹೇಗಿರುತ್ತೆ, ಅದರ ಕಷ್ಟ ಸುಖಗಳೇನು, ಯಾವ ರೀತಿ ಒಂದು ಆರ್ಟನ್ನು ರೆಡಿ ಮಾಡ್ತಾರೆ ಅನ್ನೋದನ್ನು ನಾಗೇಂದ್ರ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಒಬ್ಬ ಕಲಾವಿದನ ವರ್ಕ್ಶಾಪ್ ಹೇಗಿರುತ್ತೆ ಅನ್ನೋದನ್ನ ಶೂಟಿಂಗ್ ಹಂತದಲ್ಲಿರುವಂತಹ ಮೂವಿ ಒಂದಕ್ಕೂ ಕೂಡ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ನಾಗೇಂದ್ರ ಅವರನ್ನು ಮಾತಾಡ್ಸೋಣ. ನಮಸ್ಕಾರ ನಾಗೇಂದ್ರ ಅವರೇ. ನಮಸ್ತೆ. ಇಷ್ಟು ಸುಂದರವಾದ ಒಂದು ಪ್ರತಿಮೆಯನ್ನು ರೆಡಿ ಮಾಡಿದ್ದೀರಿ, ಪೇಂಟಿಂಗ್ ವರ್ಕ್ ನಡೀತಾ ಇದೆ. ಹೇಗೆ, ಯಾವ ರೀತಿ ಈ ಥರನೆಲ್ಲ ಮಾಡ್ತೀರಿ? ನಿಮ್ಮ ಬಗ್ಗೆ ಫಸ್ಟ್ ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಬಿಡಿ. ಯಾವುದ್ಯಾವುದನ್ನು ಮಾಡ್ತೀರಾ, ಹೇಗೆ? ನನ್ನ ಹೆಸರು ನಾಗೇಂದ್ರ ಅಂತ, ಹೊಸನಗರ ಫೈನ್ ಆರ್ಟ್ಸ್ ಕಾಲೇಜ್ ದಾವಣಗೆರೆಯಲ್ಲಿ ಆರ್ಟ್ನ ಕಲ್ತಿರೋದು. ಇವಾಗ ಕಮರ್ಷಿಯಲ್ ಆಗಿ ಇದೇ ಆರ್ಟ್ ವರ್ಕ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಥರ? ಒಂದು 8-10 ವರ್ಷದಿಂದ ಇದೇ ವರ್ಕ್ ಆರ್ಟ್ ವರ್ಕ್ನೇ ಮಾಡ್ತಾ ಇದ್ದೀನಿ. ಹೇಗೆ ಸರ್ ಇದೆಲ್ಲ? ಇದು ಮೇಡಮ್ ಫೈಬರ್ ವರ್ಕ್ ಇದು, ನ್ಯೂರಲ್ ಆರ್ಟ್ ಅಂತ ಹೇಳ್ತಾರೆ. ಮಾಡಿಬಿಟ್ಟು ಅದನ್ನ ಪಿ ಒ ಪಿ ಮೋಲ್ಡಿಂಗ್ ಮಾಡಿ ಆಮೇಲೆ ಇದನ್ನ ಡೈ ತೆಗೆದ್ಬಿಟ್ಟು ಇದು ಫೈಬರಲ್ಲಿ ಮಾಡಿರೋದು. ಫೈಬರಲ್ಲಿ ಮಾಡಿ ಇದನ್ನ ಕಲರಿಂಗ್ ಮಾಡ್ತಾ ಇರೋದು. ಇದು ಎಷ್ಟು ಸುಮಾರು ಒಂದು ಎಷ್ಟು ಲೆಂತ್ ಇದೆ ಸರ್? ಇದು 7 feet ಹೈಟ್ ಇದೆ, 5 ಅಡಿ ಅಗಲ ಇದೆ. ಇದೇನು ಆರ್ಡರ್ ಬಂದಿರೋದು? ಇದು ಆರ್ಡರ್ ಬಂದಿರೋದು. ಮನೆಗೆ ಯಾರು ಫೋಟೋ ಯಾವ್ದು ಕೊಟ್ಟು ಈ ತರದ್ ಬೇಕು ಅಂತ ಅದೇ ತರನೇ ರೆಡಿ ಮಾಡಿ. ಇದು ಮನೆಗೋ ಹೇಗೆ ಯಾವುದೋ ಒಂದು ಕಮ್ಯುನಿಟಿ ಹಾಲಿಗೋ ಯಾವುದಕ್ಕೆ ಇದು ಆರ್ಟ್ ಬರೆಸ್ತಾ ಇದ್ದಾರೆ? ಇದನ್ನ ಮನೆ ನೇಮ್ ಬೋರ್ಡ್ ಕೆಲವೊಬ್ರು ಫ್ರಂಟಿಗೆ ಹಾಕ್ಸ್ಕೊಂತಾರೆ, ಇಲ್ಲ ವಾಲ್ಗೆ, ಕಿಚನ್ ಅಂದ್ರೆ ಆಯಾ ರೂಮ್ಗೆ ಎಲ್ಲೆಲ್ಲಿ ಬೇಕಾಗುತ್ತೆ ಆ ಥರ ಅವ್ರಿಗೆ ಇಷ್ಟಪಟ್ಟಿದ್ದು ಮಾಡ್ತಾರೆ. ಅಂದರೆ ಈ ಸೈಜಿಂದ ಅಂದರೆ ಮೋಸ್ಟ್ಲಿ ದೊಡ್ಡ ಮನೆ ಅಂದರೆ ಯಾರು ಹೇಳಿರ್ತಾರೆ ಆ ಸೈಜಿಗೆ ಸರಿಯಾಗಿ ನೀವು ಮಾಡ್ಕೊಡ್ತೀರಾ? ಅಂದರೆ ನಾವೇ ಯಾವ್ದಾದ್ರು ಪಿಕ್ಚರನ್ನು ಆಯ್ಕೆ ಮಾಡಿಕೊಟ್ರೆ ಅದೇ ಥರ ಮಾಡ್ಕೊಡ್ತೀರಾ? ಓಕೆ, ಅದು ಕಾಸ್ಟ್ ಅಲ್ಲ, ಆಮೇಲೆ ಎಷ್ಟಾಗುತ್ತೆ ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಹೇಳ್ತೀರಾ. ಹಾಗೆ ಓಕೆ, ಸೂಪರ್ ಆಗಿದೆ ಸರ್. ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ ಸರ್? ಇದು ಒಂದು ಆರ್ಟಿಗೋಸ್ಕರ ಎಷ್ಟು ದಿನ ಬೇಕು, ಯಾವ ಮಣ್ಣನ್ನು ಬಳಸಿದ್ದೀರಾ ಮತ್ತೆ ಯಾವ ಮೆಟೀರಿಯಲ್ ಬಳಸಿದ್ದೀರಾ ಅಂತ ಹೇಳ್ತೀರಾ? ಇದನ್ನ ಮಾಡೋದಕ್ಕೆ ಸುಮಾರು ಒಂದು ವಾರನಾದ್ರೂ ಬೇಕಾಗುತ್ತೆ. ಆಮೇಲೆ ಇದನ್ನ ಕ್ಲೇ ಮಾಡ್ಲಿಂಗ್ ಅಲ್ಲಿ ಮಾಡಿಬಿಟ್ಟು POP ಮೋಲ್ಡಿಂಗ್ ಮಾಡಿ ಅದನ್ನ ಫೈಬರ್ ರೆಸಿನ್ ಅಂತ ಬರುತ್ತೆ, ಆ ಫೈಬರಲ್ಲಿ ಇದನ್ನ ಮಾಡಿರೋದು. ಇದು ಆ ನಂತರ ಕಲರ್ ಮಾಡಿ ಅಕ್ರಲಿಕ್ ಕಲರಿಂಗ್ ಮಾಡಿರ್ತೀವಿ. ಇದು ಸುಮಾರು 20-25 ವರ್ಷ ಏನೂ ಆಗಲ್ಲ. ಏನಂದ್ರೆ ನಾವು ಡ್ಯಾಮೇಜ್ ಮಾಡಿ ಏನಾದ್ರೂ ಹಾರ್ಡ್ ಆಗಿ ಏನಾದ್ರೂ ಒಂದು ಪೆಟ್ಟು ಬಿದ್ದರೆ ಅಷ್ಟೇ, ಫೋರ್ಸ್ಫುಲ್ ಆಗಿ ಯಾವುದು ಹೊಡೆಯಕ್ಕೆ ಅದರ್ವೈಸ್ ಗೋಡೆಗೆಲ್ಲ ಕರೆಕ್ಟ್ ಜಾಗದಲ್ಲಿ ಫಿಕ್ಸ್ ಮಾಡಿದ್ರೆ 25 years ವರೆಗೂ ಬರುತ್ತೆ. ಇವೆಲ್ಲ ಪೇಂಟ್ ಎಲ್ಲ ಎಷ್ಟು ವರ್ಷ ಬರುತ್ತೆ ಸರ್? ಇದು ಲೈಫ್ ಏನಿದೆ ಪೇಂಟ್ 5 ವರ್ಷ ಬರುತ್ತೆ. 5 ವರ್ಷ, ಆಮೇಲೆ ರೀಪೇಂಟಿಂಗ್ ಮಾಡ್ಕೋಬೇಕು. ಓಕೆ ಸರ್, ಇದು ಯಾವ ಪೇಂಟ್ ಬಳಸಿದ್ದೀರಿ ಸರ್? ಇದು ವೆಹಿಕಲ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಮೇಡಮ್, ಆ ಥರ ಪೇಂಟ್ ಯೂಸ್ ಮಾಡ್ತೀವಿ. ಇದು ಬಿಸಿಲು ಮಳೆ ಗಾಳಿಗೆಲ್ಲ ಸ್ವಲ್ಪ ಡಲ್ ಆಗಿದೆ, ಚೆನ್ನಾಗಿದೆ. ಹಾಗಾಗಿ ಇದಕ್ಕೆ ಯಾವ ಮಣ್ಣು ಬಳಸ್ತೀರಿ, ಎಲ್ಲಿಂದ ಮಣ್ಣು ತರ್ತೀರಿ, ಮಣ್ಣಿನ ರೇಟ್ ಎಷ್ಟಿದೆ? ಇದು ಮಣ್ಣು ಬೆಂಗಳೂರಿಂದ ಬರುತ್ತೆ ನಮಗೆ, ಸಿಮೆಂಟ್ ಚೀಲದಲ್ಲಿ ಬರುತ್ತೆ. ಮಣ್ಣಿಗೆ ಒಂದು ಮೂಟೆಗೆ 700-800 ರೂಪಾಯಿ ಇದೆ. ಒಂದು ಮೂಟೆಗೆ ಎಷ್ಟು kg ಇರ್ಬೋದು ಮಣ್ಣು? 40 kg. ಸಿಮೆಂಟ್ ಚೀಲ ಹೇಗೆ ಬರುತ್ತೋ ಆ ಥರ ಬರುತ್ತೆ, 40 kg ಇರುತ್ತೆ. ಅಂದರೆ 700-800 ರೂಪಾಯಿ ಬೀಳುತ್ತೆ. ಅಂದರೆ ನಿಮ್ದು ಇಲ್ಲಿರೋ ಟ್ರಾನ್ಸ್ಪೋರ್ಟೇಷನ್ ಸೇರಿ ಅಷ್ಟಾಗುತ್ತೆ? ಇಲ್ಲ, ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾನೇ ಆಗುತ್ತೆ. ಎಕ್ಸ್ಟ್ರಾ ಆಗುತ್ತೆ, ಮಣ್ಣಿನ ರೇಟ್ ಅಷ್ಟೇ. ಮಣ್ಣಿನ ರೇಟ್. ಈಗ ಸುಮಾರು ಎಷ್ಟು kg, ಎಷ್ಟು ಮೂಟೆ ಮಣ್ಣಾಗಿರ್ಬೋದು? ಇದೊಂದು 4 ಚೀಲ ಆಗಿದೆ, 120 kg ಮಣ್ಣು ಯೂಸ್ ಮಾಡಿ. 1.25 ಕ್ವಿಂಟಲ್ ಮಣ್ಣಾಗಿದೆ ಅಲ್ವಾ? ಸೂಪರ್. ಅಂದರೆ ಇದಿಷ್ಟು ಫಿನಿಶಿಂಗ್ ಫೈನಲ್ ಆಗಕ್ಕೆ 1 ವೀಕ್ ಬೇಕಾಗುತ್ತೆ? 1 ವೀಕ್. ಅದ್ಭುತವಾಗಿದೆ ಸರ್. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ತುಂಬಾ 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 ಅಭಿನಂದನೆಗಳು. ಜೊತೆಗೆ ನಮ್ಮ ವೀಕ್ಷಕರಿಗೂ ಗೊತ್ತಾಗಲಿ, ನೀವು ಈ ಥರ ಆರ್ಡರ್ಗಳು ಬಂದರೆ, ಬೇರೆ ಬೇರೆ ಊರಿನ ಆರ್ಡರ್ಗಳು ಬಂದರೆ, ಕೆಲವೊಂದು ಅಲ್ಲಿ ಹೋಗೇ ಮಾಡಬೇಕು ಅನ್ನೋ ಆರ್ಡರ್ಗಳು ಯಾರಾದರೂ ಇದ್ರೆ ಅದನ್ನೇ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ. ಖಂಡಿತವಾಗಿ ಫ್ರೆಂಡ್ಸ್,
ನೋಡಿ ಇವರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾಗೇಂದ್ರ ಅವರ ನಂಬರನ್ನು ಕೊಡ್ತೀನಿ. ನಿಮಗೆ ಈ ಆರ್ಟ್ ಇಷ್ಟ ಆದರೆ ನೀವು ಈ ರೀತಿ ಆರ್ಟನ್ನು ಮಾಡಿಸ್ಬೇಕು ಅಂತ ಏನೋ ಮನಸ್ಸಲ್ಲಿ ಬಂದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಊರಿಗೆ ಕರ್ಸ್ಕೊಂಡು ನೀವು ಈ ರೀತಿ ಆರ್ಟನ್ನು ಮಾಡಿಸ್ಕೋಬಹುದು. ಹಾಗೆ ಸರ್ ಅದೇನಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಮಗು ಅದೇ ಥರನೇ ಬೇರೆ ಬೇರೆದೆಲ್ಲ ಮಾಡಿದ್ದೀವಿ. ಯಾವ ದೇವ್ರದ್ದು ಆ ಥರ ಏನೇನು ಬೇಕು ಇದನ್ನ ಒಂದು ಛದ್ಮವೇಷಕ್ಕೆ ಅಂತ ಮಗುವಿಗೆ ಅಯ್ಯಪ್ಪನ ವೇಷ ಹಾಕಿ ಕೂರಿಸಿ ಮಾಡಿದ್ವಿ. 18 ಮೆಟ್ಲು ಇಟ್ಬಿಟ್ಟು ಒಂದು ಆರ್ಟ್ಸ್ ಇಟ್ಟು ಅದರಲ್ಲಿ ಅಯ್ಯಪ್ಪ ಸ್ವಾಮಿದು ಏನು ಡ್ರೆಸ್ ಬರುತ್ತೆ ಆ ಥರ ಹಾಕಿ ಮಗುವಿಗೆ ಛದ್ಮವೇಷಕ್ಕೆ ಅಂತ ಮೊನ್ನೆ ಪ್ರತಿಭಾ ಕಾರಂಜಿ ಮಾಡಿದ್ವಿ. ಅದು ಮಗು ಫಸ್ಟ್ ಪ್ರೈಸ್ ಕೂಡ ಬಂದಿದೆ. ಅಂದರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ, ಕಲಾವಿದ ಯಾವ ರೀತಿ ತನ್ನ ಕಲೆಯನ್ನ ಅವನ ಭೂಮಿಕೆಯಲ್ಲಿ ಡಿಸೈಡ್ ಮಾಡಿ ಮಾಡ್ತಾನೆ ಅಂತ ಹೇಳಿ ಗೆಸ್ ಮಾಡೋಕೆ ಆಗೋದಿಲ್ಲ. ಕಲೆ ಅನ್ನೋದು ಅನಂತವಾದದ್ದು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸಣ್ಣ ಊರು ಬಸ್ ಸ್ಟ್ಯಾಂಡಿಗೆ ಕೂಗಳತೆಯಲ್ಲಿ ಇರುವಂತಹ ಈ ಒಂದು ಜಾಗದಲ್ಲಿ ಇವರು ತಾವು ಹುಟ್ಟಿ ಬೆಳೆದಂಥ ಊರಲ್ಲೇ ತಮ್ಮ ಭವಿಷ್ಯವನ್ನು ಕಂಡುಕೊಳ್ಳಿಕ್ಕೆ ನಾಗೇಂದ್ರ ಮತ್ತು ವಿದ್ಯಾ ದಂಪತಿಗಳು ಈ ಒಂದು ಆರ್ಟನ್ನೇ ತಮ್ಮ ಜೀವನಕ್ಕೆ ಮೂಲಾಧಾರವಾಗಿ ಇಟ್ಕೊಂಡಿದ್ದಾರೆ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬರ್ತ್ಡೇ ಇರ್ಬೋದು, ನಾಮಕರಣ ಇರ್ಬೋದು, ಮದುವೆ ಇರ್ಬೋದು, ಇವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಈ ರೀತಿ ಡೆಕೋರೇಷನನ್ನು ಮಾಡುವಂಥದ್ದು ಇವರ ಒಂದು ಕಲೆಯ ಇನ್ನೊಂದು ಭಾಗ ಆಗಿದೆ. ಇವರು ಇನ್ನೂ ಬೇರೆ ಬೇರೆ ಯಾವ ರೀತಿ ಮಾಡ್ತಾರೆ ಸೀಸನ್ ಆರ್ಟ್ಗಳನ್ನು ಅನ್ನೋದನ್ನು ನಂತರ ನೋಡೋಣ. ಇದು ಮಗು ಬರ್ಡೇಗೆ ಅಂತ ಮಾಡಿದ್ದು. ಇದು ನಾವು ಮದುವೆಗೆ ಫಂಕ್ಷನ್ಗಳಿಗೆಲ್ಲ ಡೆಕೋರೇಷನ್ಗಳನ್ನ ಮಾಡ್ಕೊಡ್ತೀವಿ. ಅಂದ್ರೆ ಬೇರೆ ದೊಡ್ಡ ದೊಡ್ಡ ಡೆಕೋರೇಷನ್ ಮದುವೆ ಎಲ್ಲ ಥರನೂ ಇದೆ ಮೇಡಮ್. ನಾವು ಅವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಆ ಥರ ಮಾಡ್ಕೊಡ್ತೀವಿ. ಅಂದ್ರೆ ಬೇರೆ ಕಡೆನೂ ಹೋಗಿ ಮಾಡ್ಕೊಡ್ತೀವಿ. ಸದ್ಯ ಎಲ್ಲ ಊರಲ್ಲೂ ಮದುವೆಗಳು ನಡೀತವೆ, ಫಂಕ್ಷನ್ ನಡೀತವೆ, ಬರ್ತ್ಡೇ ನಡೆಯುತ್ತೆ, ಕಾರ್ಯಕ್ರಮ ನಡೀತವೆ. ಇಂತಹ ಚಿಕ್ಕ ಚಿಕ್ಕ ಕಲಾವಿದರನ್ನ, ಹಳ್ಳಿ ಕಲಾವಿದರನ್ನ ಪ್ರೋತ್ಸಾಹ ಮಾಡಿದ್ರೆ ಇವರ ಬದುಕಿಗೂ ಒಂದು ಸಹಾಯ ಆಗುತ್ತೆ ಅಂತ ಹೇಳಿ ಮುಂದಿನ ಇವರು ಮಾಡಿರುವ ಆರ್ಟ್ ಅನ್ನ ನೋಡೋಣ ಬನ್ನಿ. ಈ ಒಂದು ಆರ್ಟ್ ಬಗ್ಗೆ ಹೇಳ್ತೀರಾ? ಇದು ಅಷ್ಟೇ ಮೇಡಮ್, ಇಲ್ಲೇ ಒಂದು ಮೂವಿ ಶೂಟಿಂಗ್ ನಡೀತಾ ಇತ್ತು, ಅದಕ್ಕೆ ಅಂತ ಹೇಳಿ ಇದನ್ನ ಮಾಡಿರೋದು ಅಷ್ಟೇ. ಮೂವಿ ಶೂಟಿಂಗ್ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ರಲ್ವಾ? ಅದಕ್ಕೆ ಆ ಮೂವಿಗೆ ಅಂತ ಒಂದು ರಿಕ್ವೈರ್ಮೆಂಟ್ ಇತ್ತು, ಮಾಡಿದೀವಿ ಅಷ್ಟೇ. ಅಣ್ಣಪ್ಪ ಸ್ವಾಮಿ ಅಂತೆ, ಅದನ್ನ ಇಮೇಜ್ ಕೊಟ್ಟಿದ್ರು, ಅದೇ ತರನೇ ರೆಡಿ ಮಾಡಿದ್ವಿ. ಸ್ಟೋನ್ ಅಲ್ಲ, ಇದು ಫೈಬರ್. ಸ್ಟೋನ್ ತರನೇ ಫೀಲ್ ಆಗ್ತಿದೆ ಸರ್. ಕಲರಿಂಗು ಅದೆಲ್ಲ ಸ್ಟೋನ್ ತರ ಮಾಡಿರೋದು, ಬಟ್ ಆದ್ರೆ ಇದು ಫೈಬರ್ ಮೆಟೀರಿಯಲ್. ಅಂದ್ರೆ ಅಣ್ಣಪ್ಪ ಸ್ವಾಮಿ, ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ. ನಮೋ ನಮ್ಮ ಅಣ್ಣಪ್ಪ ಸ್ವಾಮಿ. ನಿಜವಾಗ್ಲೂ ನೋಡಿದ್ರೆ ನಾವು ಧರ್ಮಸ್ಥಳಕ್ಕೆ ಹೋಗೋದೇ ಬೇಡ ಸರ್, ಇಲ್ಲೇ ಅಣ್ಣಪ್ಪ ಸ್ವಾಮಿ ಪ್ರತಿಷ್ಠಾಪನೆ ಆಗಿದ್ದಾನೇನೋ ದ್ಯಾವಾಸ ರೋಡಲ್ಲಿ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ನೀವು ಕೊಟ್ಟಿರೋದು ಇದೆಯಲ್ಲ, ಈ ಪೇಂಟಿಂಗ್ ಕಲರ್ ಮಿಕ್ಸಿಂಗ್ ಇದೆಯಲ್ಲ, ಸ್ಟೋನ್ ಫೀಲೇ ಬಂದಿದೆ ಸರ್. ಈ ಮುಖ ಇರ್ಬೋದು, ಇವೆಲ್ಲ ನಿಜವಾಗಲೂ ಹೇಗೆ ಒಂದು ಕಲ್ಲಿನಲ್ಲಿ ಕೆತ್ತಿದಂತಹ ಒಂದು ವರ್ಕ್ ಥರನೇ ಬಂದಿದೆ ಸರ್. ಗಾಡ್ ಗ್ರೇಸ್ ಸರ್, ಸೂಪರ್ ಸರ್, ಸೂಪರ್. ಮಾರಿಯಮ್ಮನ ಚಿತ್ರ ಮಾಡಿದ್ದೀರಲ್ಲ, ಇದು ಯಾವ ಸೀಸನ್ ಅಲ್ಲಿ ಮಾಡಿದ್ದು, ಯಾಕೆ ಮಾಡಿದ್ದು ಅಂತ ಹೇಳ್ತೀರಾ? ಇದು ಕೂಡ ಮೂವಿಗೆ ಅಂತಾನೆ ಮಾಡಿದ್ವಿ ಮೇಡಮ್. ಮಾರಿದೊಂದು ಸೀನ್ ಇತ್ತು, ಅದಕ್ಕೋಸ್ಕರ ಇದು ಗಾಡಿ ಚಕ್ರ ಎಲ್ಲ ಮಾಡಿ ಎಳ್ಕೊಂಡು ಹೋಗೋ ಸೀನ್ ಇತ್ತು, ಅದಕ್ಕೆ ಅಂತ ಮಾಡಿದ್ವಿ. ಓ, ಅಂದ್ರೆ ಮಾರಿ ದೇವತೆಯ ಮೆರವಣಿಗೆ. ಹಾಗಾಗಿ ಗಾಲಿ ಎಲ್ಲ ನೀವೇ ರೆಡಿ ಮಾಡಿರೋದಾ? ಹೌದು. ಓ, ಇದನ್ನ ಒಂದು ಹಗ್ಗ ಹಾಕಿ ಎಳೆಯೋ ತರ ಶೂಟಿಂಗ್ ಟೈಮ್ ಅಲ್ಲಿ ಯಾವ್ದು ಮೆಟೀರಿಯಲ್ ಬಳಸಿದ್ರೆ? ಇದು POP ಮೇಡಮ್. POP ಮಾಡಿದ್ದೀರಾ? ಶೂಟಿಗೆ ಅಂತ ಮಾಡಿದ್ರು. ಒಂದು ಸುಬ್ರಹ್ಮಣ್ಯ ಅಂತ ಒಂದು ಕಾನ್ಸೆಪ್ಟ್ ಮೇಲೆ, ಸುಬ್ರಹ್ಮಣ್ಯ ದೇವರದ್ದು ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿರೋದು. ಇದು ನವಿಲು, ಅದ್ರ ಮುಂದೆ ದೇವ್ರು ನಿಂತಿರೋದು. ಸೆಕೆಂಡ್ ಪ್ರೈಸ್ ಬಂದಿದೆ ಮೇಡಮ್. ಸೂಪರ್ ಸರ್. ತಾಲೂಕು ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದೆ ಮಗುಗೆ. ಸರಿ, ಗರಿಗಳೆಲ್ಲ ಎಲ್ಲಿ ಸಿಕ್ತು ಸರ್ ನಿಮಗೆ? ಇದು ಅಲ್ಲಿ ಎಲ್ಲರ ಹತ್ರನೂ ಇಲ್ಲ, ಇಲ್ಲಿ ಲೋಕಲ್ ಅಲ್ಲಿ ಸಿಗುತ್ತಲ್ಲ, ಎಲ್ಲರ ಹತ್ರ ಒಂದೊಂದು ಎರಡೆರಡು ಕಲೆಕ್ಟ್ ಮಾಡಿ ಅದು ಮಾಡಿರೋದು. ಬಹಳ ಕಷ್ಟ ಇದೆ ಸರ್ ಅದು, ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದಲ್ಲ ಇದು. ಇದೊಂದು ಪ್ರತಿಯೊಬ್ಬರ ಮನೆಯಲ್ಲೂ ಒಂದು 2-3 ಯಾರ್ಯಾರ ಮನೇಲಿ ಇರುತ್ತಲ್ಲ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡು ಮಾಡಿರೋದು. ನೀವು ಆರ್ಟ್ ಮಾಡಿದ್ದಕ್ಕಿಂತ ಗರಿ ಕಲೆಕ್ಟ್ ಮಾಡೋಕ್ಕೆ ಸಾಕಷ್ಟು. ಖಂಡಿತ. ಹಲೋ ಫ್ರೆಂಡ್ಸ್, ಬನ್ನಿ ಕಲಾವಿದ ನಾಗೇಂದ್ರ ಅವರ ಮನೆ ಒಳಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ ಯಾವ ಆರ್ಟ್ಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಓ, ಗಣಪತಿಗಳನ್ನ ಮಾಡಿದ್ದೀರಲ್ವಾ? ಹೇಗಿದೆ ಸೀಸನ್ ಬಿಸ್ನೆಸ್? ಇದು ಗಣಪತಿ ಹಬ್ಬ ಶುರುವಾದಾಗ ಒಂದು 3 ತಿಂಗಳು ಗಣೇಶನೆಲ್ಲ ಮಾಡ್ಕೊಡ್ತೀವಿ. ಗಣಪತಿ ಸೀಸನ್ ಗಣಪತಿಗಳು. ಓಕೆ, ಗಣಪತಿ ಅಲ್ಲದೆ ಬೇರೆ ಬೇರೆ ಮೂರ್ತಿಗಳನ್ನು ಮಾಡ್ತೀರಾ ನೀವು? ಮಾಡ್ತೀವಿ, ದುರ್ಗಿದ್ ಮಾಡ್ತೀವಿ, ಹಾಗೆ ಬೇರೆ ಯಾವ್ದು ಆರ್ಡರ್ ಕೊಟ್ಟರು ಮಾಡ್ತೀವಿ. ಅದ್ರ ಜೊತೆ ಗಣೇಶಂದು ಹಿಂದ್ಗಡೆ ಸೆಟ್ ವರ್ಕ್ಗಳು ಮಾಡ್ತೀವಿ. ಅಂದ್ರೆ ಯಾವುದೇ ಪ್ರಕೃತಿದು ಇರ್ಬೋದು, ದೇವರದ್ದು ಇರ್ಬೋದು, ಪರ್ಟಿಕ್ಯುಲರ್ ಅಂತಲ್ಲ, ಯಾವುದೇ ಒಂದು ನಾವೊಂದು ಪಿಕ್ಚರ್ ಕೊಟ್ರೆ ಅದೇ ರೀತಿ ಮಾಡ್ಕೊಡ್ತೀರಾ? ಮತ್ತೆ ಸ್ಟ್ಯಾಚುಗಳು ಆ ಥರದೆಲ್ಲ ಮಾಡ್ತೀವಿ. ಅಂದ್ರೆ ಇವೆಲ್ಲ ಸೀಸನ್ ಬಿಸ್ನೆಸ್. ಅನ್ ಸೀಸನ್ ಅಲ್ಲಿ ಈ ರೀತಿ ಬೇರೆ ಬೇರೆ ಮಣ್ಣಲ್ಲೇ ಮಾಡಂತ ಕಲಾಕೃತಿಗಳನ್ನು ಸೂಪರ್. ಆಗ ಹೇಳಿದಾಗೆ ನಾವಿನ್ನೂ ರೆಡಿಮೇಡ್
ಹೆಚ್ಚಾಗಿ ಗೊಂಬೆಗಳನ್ನು ಆರ್ಟ್ಗಳನ್ನು ಕೊಂಡ್ಕೊಂಡ್ಬಿಡ್ತೀವಿ. ಒಂದು ಒಳ್ಳೆಯ ಜಾಗದಲ್ಲಿ ನಮ್ಮ ಮನೆಗಳಲ್ಲಿ ಇಟ್ಕೊಂಡ್ಬಿಡ್ತೀವಿ. ಆದರೆ ಒಬ್ಬ ಕಲಾವಿದರ ವರ್ಕ್ಶಾಪ್ ಹೇಗಿರುತ್ತೆ ಅಂತ ನೋಡಿದರೆ ನಿಜವಾಗ್ಲೂ ಆ ಕಲೆಯನ್ನು ಬೆಲೆ ಕಟ್ಟಕ್ಕಾಗಲ್ಲ ಅಂತೇಳಿ ನಾವೊಂದು ನಿರ್ಧಾರಕ್ಕೆ ಬಂದ್ಬಿಡ್ತೀವಿ. ನಾವು ಇದನ್ನೆಲ್ಲ ಕೊಂಡ್ಕೊಳ್ಳುವಾಗ ತುಂಬ ಚೌಕಾಶಿ ಮಾಡ್ತೀವಿ ಮಾರ್ಕೆಟಲ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ವರ್ಕ್ಶಾಪಲ್ಲಿ ಎಷ್ಟೊಂದು ಐಟಮ್ಗಳು ಬೇಕಾಗುತ್ತೆ. ಈ ಡಸ್ಟಲ್ಲೆಲ್ಲ ಎಷ್ಟು ಕಷ್ಟಪಡ್ತಾರೆ ಕಲಾವಿದರು ನೋಡಿ. ನಾನು ರೆಡಿ ಆರ್ಟನ್ನು ಹೊರಗಡೆ ತೋರಿಸಿದೆ. ಆದರೆ ಈ ವರ್ಕ್ಶಾಪ್ ಒಳಗಡೆ ಬಂದರೆ ಜಿತೇಂದ್ರ ಆಚಾರ್ ಅವರು ಈ ರೀತಿ ಮಣ್ಣನ್ನು ತಗೊಂಡು ಮೆತ್ತಿ ಒಂದು ಗಣಪತಿಯ ಕಲೆಯನ್ನು ಒಂದು ರೂಪಕ್ಕೆ ತರ್ತಾ ಇದ್ದಾರೆ. ಇದು ಯಾರ್ದೋ ಮನೆಯ ಎಂಟ್ರೆನ್ಸಲ್ಲಿ ಇಡ್ಲಿಕ್ಕೋಸ್ಕರ ಒಂದು ಆರ್ಟಿನ ಆರ್ಡರ್ ಅಂತೆ. ಇದು ಹೇಗೆ ಮಾಡ್ತಾರೆ, ಯಾವ ರೀತಿ ಪ್ರೋಸೆಸ್ ಆಗುತ್ತೆ, ಮತ್ತು ಅದು ಡ್ರೈ ಆಗದೆ ಇರೋ ಹಾಗೆ ಯಾವ ರೀತಿ ಇದು ಮೆಥಡ್ಗಳಿದೆ ಅನ್ನೋದನ್ನು ನಾಗೇಂದ್ರ ಅವ್ರ ಹತ್ರನೇ ಕೇಳೋಣ. ಅಂದರೆ ಇದೊಂದು ಮ್ಯೂರಲ್ ಆರ್ಟ್ ಅಂತ ಮಾಡ್ತಿದ್ದೀವಿ. ಇದನ್ನ ಕ್ಲೇಲಿ ಫಸ್ಟ್ ಮಾಡೆಲಿಂಗ್ ನಮ್ಗೆ ಯಾವ ಥರ ಬೇಕೋ ಆ ಥರ ಪಿಕ್ಚರ್ ಕೊಟ್ಟಿರ್ತಾರಲ್ವಾ, ಆ ಥರ ಮಾಡೆಲಿಂಗ್ ಮಾಡಿಕೊಂಡು ಇದನ್ನ POP ಮೋಲ್ಡ್ ಮಾಡ್ತೀವಿ. ಆಮೇಲೆ ರೆಸಿನ್ ಕೆಮಿಕಲ್ ಯೂಸ್ ಮಾಡಿಬಿಟ್ಟು ಅದನ್ನು ಫೈಬರ್ ಆಗಿ ಕನ್ವರ್ಟ್ ಮಾಡಿ, ಫೈಬರ್ ಆಗಿ ಅಲ್ಲಿ ಹೊರಗಡೆ ನೋಡಿದ್ರಲ್ಲ ಆ ಥರ ಫೈಬರ್ ಮೆಟೀರಿಯಲ್ ಆಗಿ ಇರುತ್ತೆ. ಇದು ಫೈಬರ್ ಆಗಿ ಕನ್ವರ್ಟ್ ಆಗುತ್ತೆ. ಅದರಲ್ಲಿ ನಾವು ಇದು ಮೋಲ್ಡಿಂಗ್ ಮಾಡ್ಕೊಂಡು ಮೋಲ್ಡಿಂಗ್ ಒಳಗೆ ನಾವು ತೆಗಿತೀವಿ. ಓಕೆ, ಇದೆಲ್ಲ ಆದ್ಮೇಲೆ ಆಮೇಲೆ ಒಂದು ಶೇಪ್ ಕೊಡ್ತೀರಾ. ಶೇಪ್ ಆದ್ಮೇಲೆ ಕೆಮಿಕಲ್ ಅಲ್ಲಿ ಸ್ಪ್ರೇ ಮಾಡ್ತೀರಾ. ಕೆಮಿಕಲ್ ಇಲ್ಲ ಮೇಡಮ್, ಇದನ್ನ ಆದ ತಕ್ಷಣ POP ಹಾಕ್ಬಿಟ್ಟು POP ಅಲ್ಲಿ ಮೋಲ್ಡಿಂಗ್ ಮಾಡ್ತೀವಿ. ಓಕೆ, POP ಮತ್ತೆ ನಾರ್ನ ಯೂಸ್ ಮಾಡ್ಬಿಟ್ಟು ಮೋಲ್ಡಿಂಗ್ ಆಗುತ್ತೆ. ಅದ್ರ ಇದ್ರ ನೆಗೆಟಿವ್ ಬರುತ್ತೆ. ನಾವ್ ಏನ್ ಕ್ಲೇ ವರ್ಕ್ ಮಾಡಿದ್ರೆ ಅದ್ರ ನೆಗೆಟಿವ್ ಬರುತ್ತೆ. ಆಮೇಲೆ ಇದ್ರ ಬೇಸ್ ಅಂತ ತೆಗೆದ್ಬಿಟ್ರೆ ನಿಜವಾದ ಆರ್ಟ್ ನಮ್ಗೆ ಕೈ ಸಿಗುತ್ತೆ. ಹ್ಯಾಂಡ್ ವರ್ಕ್ ಏನ್ ಮಾಡಿರ್ತೋ ಅದೇ ತರನೇ ನಮ್ಗೆ ಫೈಬರ್ ಅಲ್ಲಿ ಸಿಗುತ್ತೆ. ರೆಡಿ ಆಗುತ್ತೆ. ಇದು ಹೇಗೆ ಇದು ಬೆಂಗಳೂರಿಂದ ತರ್ಸೋದಲ್ಲ? ಇದು ಮಣ್ಣು ಬೆಂಗಳೂರಲ್ಲಿ ಸಿಗುತ್ತೆ, ಬೆಂಗಳೂರಿಂದ ತಗೋಬರ್ತೀವಿ. ಅಂದ್ರೆ ಪೌಡರ್ ಆಗಿ ಬರುತ್ತೆ. ನಾವ್ ಇದನ್ನ ನೀರ್ ಹಾಕೊಂಡು ನಮಗೆ ಯಾವ ನೀವು ಹದ ಮಾಡ್ಕೋತೀರಾ, ಹದ ಯಾವಾಗ ಬೇಕೋ ಆತರ ಮಾಡಿ ಇಟ್ಕೊಂತೀವಿ. ಇದು ಬೇಗ ಡ್ರೈ ಆಗಬಾರ್ದು ಕವರ್ ನ ಯೂಸ್ ಅಂದ್ರೆ ಪೌಡರ್ ರೂಪದಲ್ಲಿ ಬರುತ್ತೆ. ಆ ಪೌಡರ್ಗೆ ನೀವು ನೀರ್ ಹಾಕ್ಬಿಟ್ಟು ನಿಮ್ಮ ಹದಕ್ಕೆ ರೆಡಿ ಮಾಡ್ಕೋತೀರಾ. ರೆಡಿ ಮಾಡಿದ್ಮೇಲೆ ನೀವು ಕವರ್ ಹಾಕ್ತೀರಿ, ಡ್ರೈ ಆಗಬಾರ್ದು. ಓಕೆ, ಆಮೇಲೆ ಇದು ಒಂದಿನಕ್ಕೆ ಮಾಡಿ ಮುಗ್ಸಕ್ ಆಗಲ್ಲ. ಇದನ್ನ ಹೇಗೆ ಡ್ರೈ ಆಗದೆ ಹೇಗೆ ಮಾಡ್ತೀರಾ? ಇದಕ್ಕೆ ನೀರಿನ ಸ್ಪ್ರೇ ಮಾಡಿಬಿಟ್ಟು ಹಸಿ ಬಟ್ಟೆನ ಮುಚ್ಚಿಟ್ಬಿಟ್ಟು ಆ ಥರ ಗಾಳಿ ಹೋಗ್ದಿದ್ದಂಗೆ ಕಾಪಾಡ್ಕೊಂಡು ಬರ್ತೀವಿ. ಓಕೆ, ಮಿನಿಮಮ್ ಈ ಇಷ್ಟು ದೊಡ್ಡ ಆರ್ಟ್ ರೆಡಿ ಆಗೋಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಶ್ರಮ 2 days 3 days ಅಲ್ಲಿ ಮುಗ್ದೋಗ್ಬಿಡುತ್ತಾ? ಅಂದರೆ ಪೇಂಟಿಂಗ್ ಎಲ್ಲ ಸೇರಿ ಒಂದು 3 days ಮುಗಿಸ್ತೀವಿ. 3 days ಮುಗಿಸ್ಬಿಡ್ತೀರಾ? ಅಂದ್ರೆ ಹಗಲು ರಾತ್ರಿ ಕೆಲಸ ಮಾಡಬೇಕಾಗುತ್ತೆ ಒಂದೊಂದ್ಸಲ ಅನ್ಸುತ್ತೆ. ಅರ್ಜೆಂಟ್ ಇದ್ದಾಗ ಅಂದ್ರೆ ಕೆಲವೊಂದು ಆರ್ಡರ್ನ ಅರ್ಜೆಂಟ್ ಆಗಿ ಹೇಳಿರ್ತಾರಲ್ವಾ, ಅವ್ರ ಟೈಮಿಂಗ್ ನಾವು ಕೊಡ್ಬೇಕಾಗತ್ತೆ. ಒಂದೊಂದ್ಸರಿ ನೈಟ್ ಅಂಡ್ ಡೇನೂ ಆಗುತ್ತೆ, ಒಂದೊಂದ್ಸರಿ. ಬಟ್ ಅಲ್ಲಿ ಇದೆಯಲ್ಲ ಆ ಫೋಟೋ, ಈ ಫೋಟೋ ಕೊಟ್ಟಿದಾರಲ್ಲ, ನಮಗೆ ಈ ಥರನೇ ಬೇಕು ಅಂತ ಇದೇ ಶೇಡಿಂಗ್ಗೆ ಕೇಳಿದಾರೆ ಅವರು. ಇದೇ ಥರನೇ ಮಾಡ್ಕೊಡ್ತಾರೆ. ಫ್ರೆಂಡ್ಸ್ ನೋಡಿ, ನೀವು ಏನಾದ್ರು ಈ ಥರ ಮಾಡಿಸೋದಾದರೆ ಈ ರೀತಿ ಫೋಟೋವನ್ನು ನಿಮಗೆ ಯಾವುದೇ ಒಂದು ನೇಚರ್ ಫೋಟೋ ಇರ್ಬೋದು, ವ್ಯಕ್ತಿ ಫೋಟೋ ಇರ್ಬೋದು, ಮಕ್ಕಳ ಫೋಟೋ ಇರ್ಬೋದು, ಯಾವುದೇ ಒಂದು ದೇವ್ರ ಫೋಟೋ ಇರ್ಬೋದು, ಈ ರೀತಿ ಕೊಟ್ಟರೆ ಆ ಫೋಟೋವನ್ನೆಲ್ಲ ಸೈಡಿಗೆ ಅಂಟಿಸ್ಕೊಂಡ್ಬಿಟ್ಟು ಅದೇ ಥರನೇ ಮಾಡ್ತಾ ಬರ್ತಾರೆ. ಅದ್ಭುತ ಅಲ್ಲ ಫ್ರೆಂಡ್ಸ್? ನೋಡಿದ್ರಲ್ಲ, ನಾಗೇಂದ್ರ ಮತ್ತು ಜಿತೇಂದ್ರ ಆಚಾರ್ ಅವರು POPಗಳನ್ನು ಕಡಿಮೆ ಮಾಡ್ತಾರೆ. ಗಣಪತಿಯನ್ನು ಗೊಂಬೆ ಮಾಡುವಾಗಲೂ ಕೂಡ ಸಹಜವಾಗಿ ಸಿಗಂತಹ ಮಣ್ಣನ್ನೇ ತಗೊಂಡು ಮಾಡ್ತಾರೆ. ಇದು ನೈಸರ್ಗಿಕವಾದ ಕೆಲವೊಂದು ಪೇಂಟ್ಗಳನ್ನು ಅವರು ಬಳಸ್ತೀವಿ ಅಂತ ಹೇಳಿದರು. ಅಕಸ್ಮಾತ್ತಾಗಿ ಸಿಕ್ಕಿರುವಂತಹ ಈ ಒಂದು ಕಲಾವಿದರನ್ನು ನಾನು ಮಾತಾಡಿಸ್ಲಿಕ್ಕೆ ನನಗೆ ಒಂದು ನಮ್ಮ ಚಾನಲಿನ ಅದೃಷ್ಟ ಅಂಥೇಳಿ ಅಂದ್ಕೋತೀನಿ. ಥ್ಯಾಂಕ್ ಯು ನಾಗೇಂದ್ರ ಅವರೇ, ಜಿತೇಂದ್ರ ಅವರೇ. ಇದುವರೆಗೂ ನಮ್ಮ ಚಾನಲ್ಗೆ ವಿವರವಾಗಿ ನಿಮ್ಮ ಆರ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಿ. ಜೊತೆಗೆ ಒಬ್ಬ ಕಲಾವಿದನ ಫ್ಯಾಮಿಲಿ ಯಾವ ಥರ ಇರುತ್ತೆ, ವರ್ಕ್ಶಾಪು ಹೇಗಿರುತ್ತೆ ಅನ್ನೋದನ್ನು ನೀವು ಅಕಸ್ಮಾತ್ ನಿಮ್ಮ ಅಪಾಯಿಂಟ್ಮೆಂಟ್ ತಗೊಳ್ಳೋದೇ ನಾನು ಬಂದರೂ ಕೂಡ ದಿಢೀರನೇ ನನ್ನ ಜೊತೆ ಮಾತಾಡಿದಿರಿ, ನನ್ನ ವೀಕ್ಷಕರ ಜೊತೆ ನೀವು ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫ್ರೆಂಡ್ಸ್, ಹಾಗೆ ನಾಗೇಂದ್ರ ಅವರ ವೈಫು ಇದ್ದರೆ ಪ್ರಾಜೆಕ್ಟ್ ವರ್ಕ್ ಮಾಡಲಿಕ್ಕೆ ಬರದೇ ಇರೋ ಸ್ಟೂಡೆಂಟ್ಗಳಿಗೂ ಕೂಡ ಈ ರೀತಿ ತರಬೇತಿಯನ್ನು ಕೊಡ್ತಾರೆ. ಹೇಳ್ಕೊಡೋದ್ರ ಜೊತೆಗೆ ಈ ರೀತಿ ಆರ್ಡರ್ಗಳನ್ನು ತಗೊಂಡು ಮಾಡ್ತೀನಿ ಅಂತ ನಮ್ಮ ಮಾಹಿತಿ ಕೊಡ್ತಾ ಇದ್ದೀರಿ. ಬನ್ನಿ ಹಾಗಾದರೆ. ನಮಸ್ತೆ. ನಮಸ್ತೆ. ಓಕೆ, ಏನಿದು ಆರ್ಟು, ಯಾವುದ್ರ ಮೇಲೆ ಮಾಡಿದ್ದೀರಾ? ಇದು ಕಸ್ಟಮೈಸ್ಡ್ ಕ್ಯಾನ್ವಸ್ ಮೇಲೆ ಮೇಡಮ್, ಕ್ಯಾನ್ವಸ್ ಕ್ಲಾತ್ ಮೇಲೆ ಇದು ಕಸ್ಟಮೈಸ್ಡ್ ವರ್ಕ್. ಇದು ಅಂದರೆ ಒಂದು ಈ ಮಗುಗೆ ಮಾಷಾ ಆ್ಯಂಡ್ ಬೇರ್ ಕಾರ್ಟೂನ್ ಅಂದರೆ ಭಾಳ ಇಷ್ಟ. ಅವ್ರ ಬರ್ಡೇಗೆ, ಈ ಮಗು ಬರ್ಡೇಗೆ ಗಿಫ್ಟ್ ಕೊಡಬೇಕು ಅಂತ ಅವ್ರ ಪೇರೆಂಟ್ಸ್ ಈ ಥರ ಇದು ಮಾಡಿಸ್ತಾ ಇದ್ದಾರೆ. ಮತ್ತು ನಾವು ಪೋರ್ಟ್ರೇಟ್ ಆ ಥರ ಎಲ್ಲ ಮಾಡ್ತೀವಿ. ಪೋರ್ಟ್ರೇಟ್ ಎಲ್ಲ ಮಾಡೋದಾದರೆ ಕ್ಯಾನ್ವಸ್ ಮೇಲೆ ಮಾಡ್ತೀವಿ, ಶೀಟ್ ಮೇಲೆ ಮಾಡ್ತೀವಿ, ಎಲ್ಲ ವರ್ಕ್ ಮಾಡ್ತೀವಿ, ಪೆನ್ಸಿಲ್ ಸ್ಕೆಚ್ ಆಗಿ.
ಯಾರಾದ್ರೂ ಇಷ್ಟಪಟ್ಟು ಆರ್ಡರ್ ಕೊಟ್ರೆ ನೀವು ಮಾಡ್ಕೊಡ್ತೀವಿ. ಮಾಡ್ಕೊಡ್ತೀರಾ? ಅಂದ್ರೆ ಇದಕ್ಕೂ ನಿಮ್ಗೊಂದು ಪಿಕ್ಚರ್ ಕೊಟ್ರೆ ಅದೇ ತರ ಮಾಡ್ಕೊಡ್ತೀರಾ? ಪಿಕ್ಚರ್ ಕೊಟ್ರೆ ನಾವು ಅದೇ ತರ. ನಿಮ್ದು ಏನು ಎಜುಕೇಶನ್ ಆಗಿದೆ? ನಮ್ದು BVA ಮೇಡಮ್, ದಾವಣಗೆರೆಯಲ್ಲೇ ನಾನು. ಅಂದ್ರೆ ನೀವು ಫೈನ್ ಆರ್ಟ್ಸ್ ಮಾಡಿ? ಫೈನ್ ಆರ್ಟ್ಸ್ ಕ್ಲಾಸ್ ಅಂದ್ರೆ ಓದುವಾಗಲೇ ನಾಗೇಂದ್ರ ಅವ್ರು ನಿಮ್ ಪರಿಚಯ ಆಗಿದ್ದಾರೆ ಹೇಗೆ? ಕಲಾವಿದರ ಪ್ರೀತಿ ಪ್ರೇಮ ಅನ್ನೋದು ಈ ಸಂಸಾರದಲ್ಲಿ ಮುಂದುವರಿತಾ ಇದೆ. ನಿಮ್ಮ ದಾಂಪತ್ಯ ಹೇಗೆ ಮುಂದುವರಿದೆ ಮೇಡಮ್? ಚೆನ್ನಾಗಿದೆ. ಏನಿದು ಬ್ಯಾಗ್ಗಳೆಲ್ಲ ಮಾಡಿದ್ದೀರಾ? ನಾವು ಈಗ ಟೋಟ್ ಬ್ಯಾಗ್ ಅಂತ ಹೇಳಿ ಈಗ ನಾವು ಡಿಸೈನ್ ಮಾಡಿ ಈ ಥರ ಸೇಲ್ ಮಾಡೋಣ ಅಂತ ಅಂದ್ರೆ ಕಾಟನ್ ಕ್ಲಾತಿನ ಬ್ಯಾಗ್ಗಳ ಮೇಲೆ ಈ ತರ ಮಾಡ್ತೀರಾ? ಈಗ ಪ್ಲಾಸ್ಟಿಕ್ ಬ್ಯಾಗ್ಸ್ ಎಲ್ಲ ಒಂಚೂರು ಕಡಿಮೆ ಮಾಡಲಿ, ಈ ಥರ ಎಲ್ಲ ಇದ್ರೆ ಒಂಚೂರು ಜನ ಇಷ್ಟಪಡ್ತಾರೆ. ಈಗ ಶಾಪಿಂಗ್ ಎಲ್ಲ ಹೋಗ್ಬೇಕಾದ್ರೆ ಎಲ್ಲ ಈ ಥರ ಬರೇ ಖಾಲಿ ಬ್ಯಾಗ್ ಆದ್ರೆ ಓಲ್ಡ್ ಸ್ಟೈಲ್ ಅಂತ ಅನ್ಸುತ್ತೆ. ಹಾಗಾಗಿ ಈ ತರ ರೆಡಿ ಬ್ಯಾಗ್ಗಳನ್ನು ನಾವೇ ಸ್ಟಿಚ್ ಮಾಡಿನೂ ಮಾಡ್ತೀವಿ. ರೆಡಿ ಬ್ಯಾಗ್ ಸಿಕ್ಕಿದ್ರೆ ಅದರಲ್ಲೂ ಮಾಡ್ತೀರಾ? ಹಾಗಾದ್ರೆ ಬಲ್ಕ್ ಆಗಿ ಬೇರೆಯವರು ಏನಾದ್ರು ಆರ್ಡರ್ ಕೊಟ್ರೆ ಆ ಥರ ಎಲ್ಲ ಬೇಕು ಅಂತಂದ್ರೆ ನಾವು ಪರ್ಸ್ ಸಣ್ಣ ಸಣ್ಣದಾಗಿ ಎಲ್ಲ ಮಾಡ್ಕೊಡ್ತೀವಿ. ಈ ತರ ಇದು ಕೂಡ ಕಾಟನ್ ಇದು ಬ್ಯಾಗ್ ಮೇಲೆ ಮಾಡಿದ್ದೀರಾ? ಹೌದು. ಓಕೆ, ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಸೈಕಲ್ ಕಾನ್ಸೆಪ್ಟ್, ಫ್ಲವರ್ ಬ್ಲ್ಯಾಕ್ ಅಂಡ್ ವೈಟ್ ಚೆನ್ನಾಗಿದೆ. ಕಾನ್ಸೆಪ್ಟ್ ನಗ್ತಾ ಇರಬೇಕು ಈ ವಿಡಿಯೋ ನೋಡಿ ಫ್ರೆಂಡ್ಸ್. ನೀವು ಕೂಡ ನೋಡಿ ಎಷ್ಟು ಒಳ್ಳೆ ಸಂದೇಶ. ನೋಡ್ಲಿಕ್ಕೆ ಒಂದು ಚಿಕ್ಕ ಬ್ಯಾಗ್ ಇದೆ, ಇದ್ರ ಮೇಲೆ ಎಂತ ಸಂದೇಶ, ಲೈಫ್ ಲಾಂಗ್ ನೀವು ನಗ್ತಾ ಇರಿ ಅಂತ ಹೇಳಿ ಸಂದೇಶವನ್ನು ಒಳ್ಳೆ ಕೊಟೇಶನ್ ಕೊಟ್ಟಿದ್ದಾರಲ್ವಾ. ಹಾಗೆ ನೀವು ಯಾವ್ದಾವುದೋ ಗಿಫ್ಟ್ಗಳನ್ನ, ಪ್ಲಾಸ್ಟಿಕ್ ಐಟಮ್ಗಳನ್ನ ಬರ್ತ್ಡೇಗೆ ಮದುವೆಗೆ ಕೊಡೋ ಬದಲು ಮತ್ತೆ ರಿಟರ್ನ್ ಗಿಫ್ಟ್ಗಳನ್ನ ಕೊಡುವಾಗ ಈ ರೀತಿ ಕಲಾವಿದರಿಗೂ ನಾವು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಈ ರೀತಿ ಗಿಫ್ಟ್ಗಳನ್ನ ಕೊಟ್ಟರೆ ಅವರು ಬಳಸ್ತಾರೆ, ಮೂಲೆಗೆ ಹಾಕ್ಬಿಡಲ್ಲ. ಹಾಗಾಗಿ ನಮ್ಮನ್ನ ಲೈಫ್ ಲಾಂಗ್ ನೆನ್ಪಿಟ್ಕೋತಾರೆ, ಯಾವ ಮದುವೆ ಯಾವ ಫಂಕ್ಷನಲ್ಲಿ ಕೊಟ್ಟಿದ್ದು ಅಂತೇಳಿ. ಹಾಗಾಗಿ ಈ ರೀತಿ ಬ್ಯಾಗ್ಗಳನ್ನು ಮಾಡೋಣ, ಪರಿಸರವನ್ನು ಚೆನ್ನಾಗಿಟ್ಕೊಳ್ಳೋಣ, ಪ್ಲಾಸ್ಟಿಕ್ಕಿಂದ ದೂರ ಇರೋಣ. ಇದ್ರ ಬಗ್ಗೆ ಹಾಗೆ ಹೇಳ್ಬಿಡಿ. ನಾವು ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದೀವಿ ಮೇಡಮ್. ವರ್ಷ ಸಮ್ಮರಲ್ಲಿ ಮಾಡ್ತೀವಿ. ಅವಾಗ ಈ ಥರ ಮಕ್ಕಳಿಗೆ ಇದು ಮಾಡ್ತೀವಲ್ಲ, ಒಂದು ರಿಹರ್ಸಲ್ ಥರ ಮಾಡಿಸ್ತೀವಿ, ನಾವೇ ಮಾಡಿ ತೋರಿಸ್ತೀವಿ. ಸಮ್ಮರ್ ಕ್ಯಾಂಪ್ ನೀವು ಸಮ್ಮರ್ ಕ್ಯಾಂಪ್ಗಳು ಕಂಡಕ್ಟ್ ಮಾಡ್ತೀವಿ. ಮತ್ತು ಬೇರೆಯವ್ರು ಕರೆದ್ರೆ ಅಲ್ಲೂ ಹೋಗ್ತೀವಿ.